ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ರೆಡಿಯಾಗಿದ್ದೀನಿ ನಾನು. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ನವೀನ್ ಅವ್ರ ಪಾಪ ಬೆಳಗ್ಗೆನೇ ಬೇಗ ರೆಡಿಯಾಗ್ರಿ ಅಂತ ಹೇಳಿದರು. ನಮಗೆ ರೆಡಿಯಾಗೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ರೆಡಿ ಆಗಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಲುಲು ಮಾಲ್. ತಜುನ ತುಂಬ ದಿನ ಆಗಿತ್ತು ಹೊರಗಡೆ ಕರ್ಕೊಂಡೋಗಿ. ಸೊ ಇವತ್ತು ಕ್ವಿಕ್ಕಾಗಿ ಕರ್ಕೊಂಡೋಗಿ ಬರೋಣ, ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ. ಫ್ಯಾಮಿಲಿ ಟೈಮ್ ಕೊಟ್ಟು ತುಂಬ ದಿನ ಆಗಿತ್ತು. ಸೊ ದಿಸ್ ಈಸ್ ಫ್ಯಾಮಿಲಿ ಟೈಮ್. ಲುಲು ಮಾಲ್ಗೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ. ಅಪ್ಪ ಮಗಳು ಬರ್ತಾ ಇದ್ದಾರಲ್ಲಿ. ಹಾಯ್ ಹಾಯ್ ಶಿವಾಕ್ಷಿ. ತೋರ್ಸಲ್ಲ. ಶಿವಿ ಅವಳು ಆಗ್ಲೇ ತಿಂಡಿ ಹುಡುಕ್ತಾವಲ್ರಿ. ಶಿವಿ ಏನ್ ಬೇಕು ಮಗ್ನೆ? ನಿದ್ದೆ ಬತ್ತಾದಾ? ಮನ್ಸಿಲ್ಲ, ಮಲ್ಕೊಂತಾಳ ಅವಳೆ. ನಿದ್ದೆ ಬಂದ್ರೆ ಮಲ್ಕೊಂತಾಳೆ. ನನಗೂ ಹೇಳ್ಕೊಡ್ರಿ ಕಾರ್ ಓಡಿಸೋದು. ಏನ್ ಕಲಿತೆ ಅದಾಯ್ತು. ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇಲ್ವಾ ನನ್ನ ಮೇಲೆ? ಅಯ್ಯಪ್ಪ, ಹೆಂಗಿರುತ್ತೆ ನಾನು ಅಲ್ಲಿ ಕಾರ್ ಓಡಿಸ್ಕೊಂಡು ಆರಾಮಾಗಿ ಬರೋದು, ನೀವು ಆರಾಮಾಗಿ ಕುತ್ಕೊಳ್ಳೋದು. ಪಂಚಿಗೆ 5 ಸ್ಟಾರ್ ರೇಟಿಂಗ್ ಇದೆ. ಅದು ನೀನ್ ಚೆಕ್ ಮಾಡ್ಬಿಡ್ತೀಯ ಪಕ್ಕ ಇದೆಯಾ ಇಲ್ವೋ ಅಂತ. ಆಮೇಲೆ ಕೊಟ್ಬಿಟ್ರೆ ನಿನ್ ಡ್ರೈವಿಂಗ್ ಅಂದ್ರೆ ಆಡೋಗಿ ಗೊತ್ಬಿಡ್ತೀನಿ ಅಂತನಾ? ಅಷ್ಟೇ. ಏನ್ರಿ ರೀ ಇದಕ್ಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ, ಕಲಿತೀನಿ. ನಿಮ್ಮನ್ನ ಈ ಸೀಟಲ್ಲಿ ಕೂರಿಸ್ಕೊಂಡು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಚಾಲೆಂಜಾ? ಅಲ್ಲ ಅಪ್ಪ ಕೊಡಿ ತಕ್ಕೊಡ್ತೀನಿ. ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ಬೇಕು, ಗಂಡ್ಮಕ್ಳು ಮಾಡೋ ಕೆಲಸ ಗಂಡ್ಮಕ್ಳು ಮಾಡ್ಬೇಕು. ಹೆಣ್ಮಕ್ಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ? ನಾವು ಮನ್ಸು ಮಾಡಿದ್ರೆ ಆಗದೆ ಇರೋ ಕೆಲಸನೇ ಏನು ಇಲ್ಲ ಗೊತ್ತಾ? ಹೊಟ್ಟೆ ಸಿತೈತಾ? ಹೊಟ್ಟೆ ಸಿತೈತಾ? ಎಲ್ಲಿ? ಯಾವುದು? ಅದ್ರಲ್ಲ ಹುಟ್ಟಿದ್ ನೀನು? ಏನ್ ಹೆಸರದು? ಪೀಪಲ್ ಟ್ರೀ. ಎಸ್, ಅಲ್ಲಿ ಹುಟ್ಟಿದೆ. ಯಾರು? ನೀನು ಹುಟ್ಟಿದ? ನೀನು ಹುಟ್ಟಿದ? ಹೌದಾ? ಏನು? ನೋಡ್ದಾ? ಅದಕ್ಕೇನೆ ಅಲ್ಲೇ ನಿಂತ್ಕೋಬೇಕು. ಸ್ವಲ್ಪ ದೂರ ಹೋಗ್ತಾ ಇದ್ರು ಅಲ್ಲಲ್ಲೇ ಇರ್ತಾರೆ ಪೊಲೀಸು. ಹೊಡೆದು ಬಿಡ್ತಾರ ಆಮೇಲೆ. ನವೀನ್ ಅವ್ರ ಕಾನ್ಸಂಟ್ರೇಷನ್ ಫುಲ್ ಡ್ರೈವಿಂಗ್ ಅಲ್ಲಿದೆ. ನವೀನ್ ಕುಮಾರ್ ಏನು ನೀನು ಪೊಲೀಸ್ ಏನ್ ಮಾಡಕದು? ಸರಿ, ಏನ್ ಮಾಡಕಮ್ಮ ಪೊಲೀಸು? ಹೊಡ್ಸ್ಲ ಪೊಲೀಸ್ ಕೈಲಿ ತರಲೆ ಮಾಡ್ತೀಯಾ? ಪೊಲೀಸ್ ಅಂದ್ರೆ ಭಯನಾ ನಿನ್ಗೆ? ಏನಕ್ಕೆ? ಏನ್ ಮಾಡ್ತಾರ ಅವ್ರು ನಿನ್ಗೆ? ನೆಕ್ಸಾನ್ ಸಂಡೇನೂ ಫುಲ್ ಟ್ರಾಫಿಕ್. ಇಲ್ಲ ಆಂಟಿ ಪೊಲೀಸ್ ಹೋಯ್ತವ್ರು ನೋಡಿ. ಪೊಲೀಸ್ ಆಂಟಿ. ಹೊರಂಗೆ ಹೋಗ್ಬಿಡೋಣ. ಆದ್ರೆ ಇಲ್ಲಿ ಆಟ ಆಡಕ್ಕಲ್ಲ ಏನು ಇಲ್ವಲ್ಲ ಅವಳಿಗೆ ಒಂಚೂರ. ಸುಮ್ಮನೆ ಶಾಪಿಂಗ್ ಮಾಡ್ಬೋದು ಅಷ್ಟೇ. ಯಾಕೆ ಸಪ್ಕಿದ್ಯಾ? ಒಂದು 90 ಹಾಕತ್ಯಾ? ನೋಡು, ಒಂದು 90 ಕೊಡಿಸ್ತೀನಿ. ಹಾಕೊಂಡ್ಮೇಲೆ ಆಕ್ಟಿವ್ ಆಗ್ತೀರಾ ನೀವು? ಸಪ್ಪಗಿದ್ದೀರಲ್ಲ ಯಾಕೆ ಡಾರ್ಲಿಂಗ್? ನೋಡು ನಮ್ದು ಹೆಂಗೈತೆ. ನಮ್ ಜಾಕಿ ಹೆಂಗೈತೆ ನೋಡಿ. ನಮ್ ಜಾಕಿ ಫುಲ್ ಆಕ್ಟಿವ್. ನಮ್ ಜಾಕಿ
ಅವರು ಲೂಲು ಮಾಲ್ ಅಂತಂದ್ರೆ ಕೇಳ್ತೀರಾ, ಫುಲ್ ಆಕ್ಟಿವ್ ಆಗಿ ಹೋಯ್ತಾರ ಅವರು. ಶಿವಾಕ್ಷಿ ಈ ಜಾಕಿಗೂ ಇನ್ನೂ ಗೊತ್ತಿಲ್ಲ, ಮುಂದಕ್ಕೆ ಎಲ್ಲ ಗೊತ್ತಾದ್ಮೇಲೆ ಅವಾಗ ಆಕ್ಟಿವ್ ಆಗ್ತಾರೆ. ಜಾಕಿ ಜಾಕಿ ಇವ್ರಿಗೇನು ಅವ್ರಿಗೇನು ಡಬಲ್ ಆಗ್ತಾರೆ. ಸೊ ಫೈನಲಿ ಮಾಲ್ ರೀಚ್ ಆದ್ವಿ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಸೊ ನಾವು ಡೈರೆಕ್ಟ್ ಮಾಲ್ ಎಂಟ್ರಿ ಆಗಿದ ತಕ್ಷಣ ನಾವು ಬೇರೆ ಎಲ್ಲೂ ಹೋಗೋದಿಲ್ಲ, ಡೈರೆಕ್ಟ್ ಝುಡಿಯೋಗೆ ಹೋಗೋದು ನಾವು. ಯಾಕಂದರೆ ನಮ್ಗೆ ಅಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅಲ್ಲಿ ತೊಗೊಂಡಾಗ ನಾವು ತೊಗೋಬೇಕಂದ್ರೂ ಅಷ್ಟೇ, ಮಕ್ಳಿಗೆ ತೊಗೊಳ್ಬೇಕು ಅಂದ್ರೂ ನಾವು ಅಲ್ಲಿಗೆ ಹೋಗೋದು. ಇನ್ ಕೇಸ್ ನಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ವಿಲ್ ಗೋ ಟು ಅದರ್ ಆಪ್ಷನ್, ಪ್ಯಾಂಟಲೂನ್ಸ್ ಅಥವಾ ಮ್ಯಾಕ್ಸ್ಗೇನೆ. ಸೊ ಇವತ್ತು ನಾವೇನೋ ಸ್ವಲ್ಪ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ತೊಗೋಬೇಕು ಅಂತ ನೋಡ್ತಾಯಿದ್ರು. ಪ್ಯಾಟ್ರನ್ ಇಷ್ಟ ಆಗ್ತಿದ್ರೆ ಸೈಜ್ ಸಿಗ್ತಿರ್ಲಿಲ್ಲ, ಸೈಜ್ ಸಿಕ್ಕಿದ್ರೆ ಪ್ಯಾಟ್ರನ್ ಸಿಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಅಷ್ಟು ಕಲೆಕ್ಷನ್ ಸಿಗಲಿಲ್ಲ ನಮಗೆ. ಆ್ಯಂಡ್ ತಜ್ಜು ಕೂಡ ನಾನು ಯಾವ್ದಾದ್ರು ಒಂದು ಪರ್ಪಲ್ ಕಲರ್ ನೋಡ್ತಾ ಇದ್ದೆ, ಬಿಕಾಸ್ ಅವಳಿಗೆ ವೆಡ್ನೆಸ್ಡೇ ಪರ್ಪಲ್ ಡೇ ಇತ್ತು ಅಂಥೇಳಿ. ಪರ್ಪಲ್ ಕಲರ್ದು ಅವಳಿಗೆ ಯಾವುದು ಬಟ್ಟೆ ಸಿಕ್ಕಿರಲಿಲ್ಲ. ಸೊ ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಝೂಡಿಯೋದಲ್ಲಿ ಇದೇ ಫಸ್ಟ್ ಟೈಮ್ ನಮ್ಗೆ ಹಿಂಗೆ ಆಗಿದ್ದು. ಬೇರೆ ಕಡೆ ಎಲ್ಲರೂ ನೋಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟು ಸ್ವಲ್ಪ ಹಸಿವಾಗ್ತಿತ್ತು, ತಜ್ಜಿಗೆ ಸ್ವಲ್ಪ ಓಡಾಡಿ ಸುಸ್ತಾಗಿದ್ಲು. ಸ್ಟಾರ್ಟಿಂಗಲ್ಲೇ ಅಲ್ಲಿ ಸ್ವಲ್ಪ ನಾನು ಪ್ರೋಟೀನ್ ಬಾರ್ಸ್ ಎಲ್ಲ ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ತಿಂತಾಯಿದ್ವಿ. ಇನ್ನು ಸ್ವಲ್ಪ ಊಟ ಮಾಡ್ಕೊಂಡು ಬಂದುಬಿಡೋಣ. ಆಲ್ರೆಡಿ 3 o'clock ಮೇಲೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ತಿಂದಿದ್ದು ತಜ್ಜು ಇಡ್ಲಿ, ಒಂದು ರವೆ ಇಡ್ಲಿ ತೊಗೊಂಡು ತಿಂದಿದ್ಲು. ಹಂಗಾಗಿ ಸ್ವಲ್ಪ ಊಟ ಏನಾದ್ರು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮೇಲ್ಗಡೆ ಫುಡ್ ಕೋರ್ಟ್ ಹತ್ರ ಹೋಗಿದ್ವಿ. ನಾವೇನವ್ರು ಕೇಳಿದ್ರು ಏನು ಬೇಕು ಊಟ ಅಂತ ಹೇಳಿ. ತಜ್ಜು ನೋ ಆಪ್ಷನ್ನೇ ಇಲ್ಲ, ಅವಳಿಗೆ ಆಪ್ಷನ್ಸೇ ಬೇಡ, ನನಗೆ KFCನೇ ಬೇಕು ಅಂತಲೇ ಹೇಳಿ ಕಳಿಸಿದ್ಲು ಅವ್ರ ಅಪ್ಪನ ಹತ್ರ. ಸೊ ಅವರು ಆರ್ಡರ್ ಮಾಡಿ ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಬರೋಕ್ಕೆ ಹೋಗಿದ್ರು. ಅಷ್ಟರೊಳಗಡೆ ಇವಳು ಒಂದು ಸ್ವಲ್ಪ ತರಲೆ ಎಲ್ಲ ಮಾಡ್ತಾಯಿದ್ಲು ಅಂತ ಬೈತಾ ಇದ್ದೆ. ಇಲ್ಲಿ ಒಬ್ಬರು ಕ್ಲೀನರ್ ಬಂದಿದ್ದರು, ಅವ್ರು ಕ್ಲೀನ್ ಮಾಡ್ತಾಯಿದ್ದಾರೆ, ಅವಳು ಅಲ್ಲಲ್ಲೇ ಕೈಯೆಲ್ಲ ಹಾಕ್ಕೊಂಡು ಮುಟ್ತಾ ಇದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಏನೋ ಒಂಥರ ಆ್ಯಕ್ಟಿಂಗೆಲ್ಲ ಮಾಡಿಕೊಂಡು ನಾನು ಬೈತಾ ಇದ್ದೆ ಅಂತ ಸೈಲೆಂಟಾಗಿ ಇದು ಮಾಡ್ತಿದ್ಲು. ಅವಳಿಗೆ ಊಟ ಇಲ್ಲ ಅಂದರೂ ಅಷ್ಟೇ, ಈ ಥರ ಮಾಲ್ಗೆಲ್ಲ ಹೋದಾಗ ಎಷ್ಟೇ ಸುಸ್ತಾಗಿದ್ರು ಬಟ್ ಅವಳು ಅದನ್ನು ತೋರಿಸ್ಕೊಳ್ಳಲ್ಲ, ಫುಲ್ ಎನರ್ಜೆಟಿಕ್ ಆಗೇ ಇರ್ತೀನಿ ಅನ್ನೋ ಥರ ಬಿಹೇವ್ ಮಾಡ್ತಾಳೆ. ಅಷ್ಟು ಮೆಚುರಿಟಿ ಇದೆ ಅವಳಿಗೆ. ಆ್ಯಂಡ್ ಫೈನಲಿ ನವೀನ್ ಅವರು ಎಲ್ಲ ತೊಗೊಂಡು ಬಂದರು. ಅವಳಿಗೆ KFC ಏನೇನು ಬೇಕು ಅಂತ ಹೇಳಿ ಕಳಿಸಿದ್ರು, ಎಲ್ಲ ತೊಗೊಂಡು ಬಂದರು. ಮೀಲ್ಸ್ ಏನೋ ತೊಗೊಂಡು ಬಂದಿದ್ದರು, ಪೀಸಸ್ಸು, ಸ್ಟ್ರೈಪ್ಸು, ಮತ್ತು ವಿತೌಟ್ ಕೋಕ್ ಅವಳು KFC ತಿನ್ನೋದೇ ಇಲ್ಲ, ಕೋಕ್ ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿತಾಳೆ. ಎಲ್ಲ ತೊಗೊಂಡು ಬಂದು ತಿನ್ನಿಸ್ಕೊಂಡು ಕರ್ಕೊಂಡೋಗ್ತೀವಿ. ಇನ್ನು ಅವಳಿಗೆ ಫಂಚೂರಾಗಿ ಬೇರೆ ಕರ್ಕೊಂಡೋಗ್ಬೇಕು, ಅದನ್ನು ಆಡ್ಸೋಕ್ಕೆ ಅಂತಲೇ ಮೇಯ್ನಾಗಿ ನಾವಿವತ್ತು ಲುಲು ಮಾಲ್ ಕರ್ಕೊಂಬಂದಿದ್ದು. ಇನ್ ಕೇಸ್ ನಾವು ಆ ಥರ ಆಟ ಆಡ್ಸೋದೆಲ್ಲ ಏನೂ ಇಲ್ಲ ಅಂದಿದ್ರೆ ಓರಿಯನ್ಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಇನ್ನು ನಾವೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅದೇ ಫ್ಲೋರಲ್ಲೇ ಗೇಮ್ಸ್ ಎಲ್ಲ ಇದೆಯಲ್ಲ, ಅದೇ ಫಂಚೂರ, ಅಲ್ಲಿ ತರ್ಜುನ ಆಟ ಆಡಿಸ್ಕೊಂಡು ಒಟ್ಟಿಗೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇನ್ನು ಅವಳು ಎಲ್ಲ ಗೇಮ್ಸು ಆಡೋದಕ್ಕೆ ರೆಡಿ ಆಗಿದ್ಲು, ಎಲ್ಲ ಬೇಕು ಅಂತ ಇದ್ಲು. ಇನ್ನು ನಾವು ಕೂಡ ಅದನ್ನೆಲ್ಲ ನೋಡಬೇಕಾಗುತ್ತಲ್ಲ, ಯಾವ್ದು ಸೇಫ್ಟಿ, ಯಾವುದು ಅವಳ ಏಜ್ಗೆ ಯಾವುದು ಆಡಿಸಿದ್ರೆ ಸರಿ ಹೋಗುತ್ತೆ ಅಂತೆಲ್ಲ ನೋಡಿ ಆಡಿಸ್ಬೇಕಾಗಿತ್ತು. ಇದು ಶಿವಾಕ್ಷಿಗಂತೂ ಫಸ್ಟ್ ಮಾಲ್ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ, ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಿದ್ದು. ಆ್ಯಂಡ್ ಅವಳು ಒಂಚೂರೂ ಆ ಸೌಂಡಿಗೆ ಎದ್ರೋದು ಆ ಥರ ಎಲ್ಲ ಏನೂ ಆಗ್ತಿರ್ಲಿಲ್ಲ. ಅವಳು ಕೂಡ ಎಂಜಾಯ್ ಮಾಡ್ತಿದ್ಲು ಅಂತ ನಮಗೆ ಅನ್ನಿಸ್ತು. ಎಲ್ಲ ಕಡೆ ಲೈಟಿಂಗ್ಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ಲು. ಆ್ಯಕ್ಚುಲಿ ಅವಳು ಎಲ್ಲ ಅಲ್ಲಿ ತಜ್ಜು ಪಕ್ಕ ಕುತ್ಕೋಬೇಕು ಅಂತೆಲ್ಲ ಇದು ಮಾಡ್ತಿದ್ಲು, ಬಟ್ ಅವಳಿಗೆ ಇನ್ನೂ ಕುತ್ಕೊಳ್ಳೋಕೆ ಬರಲ್ಲ ಅಂಥೇಳಿ ನಾವೇ ಕೂರಿಸ್ಲಿಲ್ಲ. ತಜ್ಜುನೇ ಆಡೋದನ್ನೆಲ್ಲ ನೋಡ್ತಾ ಇದ್ಲು, ಲೈಟಿಂಗ್ಸ್ ಎಲ್ಲ.
ತಜ್ಜು ಎಲ್ಲ ಫುಲ್ ಆಟ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡಿದ್ಲು. ಇನ್ನು ನೆಕ್ಸ್ಟ್ ಶಾಪಿಂಗ್ಗೆ ಅಂತ ಬಂದ್ವಿ. ಆ್ಯಂಡ್ ಎಲ್ಲೂ ಸಿಗಲಿಲ್ಲ ಅಂಥೇಳಿ R&B ಲಾಸ್ಟ್ ಫೈನಲ್ ಅಲ್ಲಿಗೆ ಬಂದ್ವಿ. ಅಲ್ಲಿ ನವೀನವ್ರು ಒಂದು ಟೀ ಶರ್ಟ್ ಎಲ್ಲ ತೊಗೊಂಡ್ರು. ತಜ್ಜು ಅಂತೂ ಅದು ಬೇಕು ಇದು ಬೇಕು ಅಂತೆಲ್ಲ ಅವಳೊಂದು ಬ್ಯಾಗ್ನ ಫುಲ್ ತಗ್ಲಾಕೊಂಡು ಅದರಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದ್ಲು. ಅವಳಿಗೆ ಬೇಕಾಗಿದ್ದಿದ್ದು ಹೇರ್ ಆ್ಯಕ್ಸಸರೀಸು, ಸಾಕ್ಸು ಅಂತೆಲ್ಲ ಅದರೊಳಗಡೆ ಎಲ್ಲ ಅವಳಿಗೆ ಬೇಕಾಗಿರೋದೆಲ್ಲ ತುಂಬ್ಕೊಂಡಿದ್ಲು. ಆ್ಯಂಡ್ ಅವ್ಳಿಗೂ ಕೂಡ ಪರ್ಪಲ್ ಕಲರ್ ಒಂದು ಫ್ರಾಕ್ ಸಿಕ್ತು. ಅದೆಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಇವತ್ತು ತಜ್ಜುಗೆ ಮತ್ತು ಶಿವಾಕ್ಷಿ ಇಬ್ರಿಗೂ ಒಂದೇ ಥರ ಟೀ ಶರ್ಟ್ ಟ್ವಿನ್ನಿಂಗ್ ಮಾಡಿದ್ದೀನಿ. ಇದು ಲಾಸ್ಟ್ ಟೈಮ್ ನವೀನ್ ಅವರು ಝುಡಿಯೋಗೆ ಹೋಗಿದ್ದಾಗ ಇಬ್ರಿಗೂ ಒಂದೇ ಥರ ಇರಲಿ ಅಂತ ತೊಗೊಂಡು ಬಂದಿದ್ದರು. ತಜ್ಜುಗೆ ಅದಕ್ಕೆ ಒಂದು ಡಂಗ್ರಿ ಜೀನ್ಸ್ ಮ್ಯಾಚ್ ಮಾಡಿ ಪಾಪುಗೆ ಜೀನ್ಸ್ ಎಲ್ಲ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಒಂದು ನಾರ್ಮಲ್ ಕಾಟನ್ ಲೆಗಿನ್ಸ್ ಥರ ಹಾಕ್ಕೊಂಡಿದ್ದೆ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು ನವೀನ್ ಅವರು ತಜ್ಜುದು. ಅವಳು ಅದು ಇದು ಎಲ್ಲ ಪೋಸ್ ಎಲ್ಲ ಕೊಡ್ತಾಯಿದ್ಲು ನಿಂತ್ಕೊಂಡು. ಎಲ್ಲರೂ ಹೋಗೋರು ಬರೋರೆಲ್ಲ ಅವಳನ್ನೇ ನೋಡ್ತಾಯಿದ್ರು, ಎಷ್ಟು ಕ್ಯೂಟಾಗಿ ನಿಂತ್ಕೊತಾಳೆ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ತಜ್ಜು ಡೋನಟ್ ಬೇಕು ಅಂತ ಕೇಳ್ತಾಯಿದ್ಲು ಅಂತ ಕೆಳಗಡೆ ಸೆಷನಲ್ಲಿ ಹೈಪರ್ ಮಾರ್ಕೆಟ್ ಇದೆ ಒಂದು. ಸೊ ಅಲ್ಲೋಗಿ ಡೋನಟ್ಟು ಮತ್ತು ಚಿಕನ್ ಸಾಸೇಜ್ ಎಲ್ಲ ತೊಗೊಂಡು ಬಂದಿದ್ವಿ. ಹಾಗೆ ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತೇಳಿ. ಆಲ್ರೆಡಿ ಟೈಮ್ ಬೇರೆ ಆಗಿತ್ತು, ಮಧ್ಯಾಹ್ನ ಅಲ್ವಾ ತಿಂದಿದ್ದು ಊಟ. ಸೊ ಹಂಗಾಗಿ ಏನಾದ್ರು ಒಂಚೂರು ತಿನ್ಕೊಂಡು ಹೋಗೋಣ ಅಂತೇಳಿ ತಜ್ಜು ಡೋನಟ್ ಎಲ್ಲ ತೊಗೊಂಡಿದ್ಲು. ತಿನ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಇವತ್ತಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ ತಜ್ಜು. ತುಂಬ ದಿನ ಆಗಿತ್ತು ಅವಳನ್ನ ಕರ್ಕೊಂಡು ಬಂದಿದ್ದ ಥರ ಮಾಲ್ಗೆ. ಆ್ಯಂಡ್ ನಾನಂತೂ 6-7 ಮಂತ್ಸ್ ಮೇಲೆ ಆಗಿತ್ತು ಡೆಲ್ವರಿ ಮುಂಚೆ ನಾನು ಹೋಗಿದ್ದಿದ್ದು. ಇವತ್ತು ಹೋಗಿದ್ದು ಅಷ್ಟೇನೆ. ಆ್ಯಂಡ್ ಪಾಪುನು ಎಂಜಾಯ್ ಮಾಡಿದ್ಲು ಅಂತ ಅಂದ್ಕೊತೀನಿ. ಆ್ಯಂಡ್ ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ಲು ಕಾರಲ್ಲಿ. ಆಲ್ರೆಡಿ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಬಟ್ ಆದರೂ ಅವರಪ್ಪ ಇನ್ನು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿಸ್ಬೇಕು ಅಂತ ಹೇಳಿ ಅವರು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಅವಳಿಗೆ ನಿದ್ದೆ ಕಂಟ್ರೋಲ್ ಮಾಡ್ತಾಯಿದ್ವಿ. ಆ್ಯಂಡ್ ಸೊ ಇಷ್ಟೇ ಇವತ್ತಿನ ವ್ಲಾಗ್, ನಮ್ಮ ಸಂಡೇ ವೀಕೆಂಡ್ ವ್ಲಾಗು. ಐ ಥಿಂಕ್ ನಾವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ತುಂಬ ಚೆನ್ನಾಗಾಗಿದೆ ಇವತ್ತು. ಎಷ್ಟೊಂದು ದಿನ ಆಗಿತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ದಿನ. ಹೋಪ್ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.